ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ 5 ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ಸ್ ಇನ್ ಇನ್ವಿನ್ಸಿಬಲ್ ಸೀರೀಸ್ ಬಗ್ಗೆ ಮಾತಾಡಕ್ ಹೋಗೋಣ. ಈ ಸೀರೀಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದ್ದಾರೆ, ಆದರೆ ಯಾರು ಫುಲ್ ಪವರ್ಫುಲ್ ಕ್ಯಾರೆಕ್ಟರ್ ಅದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದರಲ್ಲಿ 5th ನಂಬರ್ ಅಲ್ಲಿ ಬರೋ ಕ್ಯಾರೆಕ್ಟರ್ ಹೆಸರು ಓಮ್ನಿ ಮ್ಯಾನ್. ಓಮ್ನಿ ಮ್ಯಾನ್ ಏನೇನು ಕೆಲಸ ಮಾಡಿದಾನೆ ಅಂತ ನಿಮಗೆ ಗೊತ್ತಿರ್ಬೋದು. ಓಮ್ನಿ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೋಲನ್, ನಮ್ಮ ಇನ್ವಿನ್ಸಿಬಲ್ ಅವರ ಅಪ್ಪ. ಆ ಟ್ರೈನ್ ಸೀನ್ ನೆನಪಿದೆಯಲ್ಲ ನಿಮ್ಗೆ ಈಗಲೂ ಕೂಡ. ಓಮ್ನಿ ಮ್ಯಾನ್ ಹತ್ರ ಎಲ್ಲ ವಿಲ್ಟ್ರೋಮೈಟ್ಸ್ ಪವರ್ ಇದೆ. ಓಕೆ, ನಂಗೆ ಅನ್ಸುತ್ತೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಬೇಕು ವಿಲ್ಟ್ರೋಮೈಟ್ಸ್ ಬಗ್ಗೆ ಅಂತ. ವಿಲ್ಟ್ರೋಮೈಟ್ಸ್ ಅಂದ್ರೆ ಏನು, ವಿಲ್ಟ್ರೋಮೈಟ್ಸಿನ ಉದ್ದೇಶ ಏನು, ಮತ್ತೆ ವಿಲ್ಟ್ರೋಮೈಟ್ಸಿನ ಪವರ್ಸ್ ಏನು, ಎಲ್ಲವನ್ನು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡೋಣ. ಆದರೆ ಈ ವಿಡಿಯೋದಲ್ಲಿ ಬರೀ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಇಲ್ಲಿ ಓಮ್ನಿ ಮ್ಯಾನ್ ಫುಲ್ ಪ್ಲಾನೆಟ್ನೇ ಕಾಂಕರ್ ಮಾಡಿದ್ದಾನೆ. ಮತ್ತೆ ಅವನೊಬ್ಬ ರೈಟರ್ ಕೂಡ. ಅವನು ಬುಕ್ಸ್ನ ಬರೆದಿದ್ದಾನೆ. ಯಾವ ರೀತಿ ಬುಕ್ಸ್ನ ಬರೆದಿದ್ದಾನೆ ಅಂದರೆ, ಅವನು ಯಾವ ಪ್ಲಾನೆಟ್ನ ಕಾಂಕರ್ ಮಾಡಿದ್ದಾನೆ ಆ ಕ್ಯಾರೆಕ್ಟರ್ ಬಗ್ಗೆ, ಆ ಸ್ಪೀಶೀಸ್ ಬಗ್ಗೆ ಅಲ್ಲಿ ಬುಕ್ಕಲ್ಲಿ ಬರೆದಿದ್ದಾನೆ. ಫಸ್ಟ್ ಟೈಮ್ ಮಾರ್ಕ್ಗೂ ಕೂಡ ಅರ್ಥ ಆಗಲಿಲ್ಲ ಏನು ಈ ಬುಕ್ಸ್ ಎಲ್ಲ ಅಂತ. ಆಮೇಲೆ ಅವನಿಗೆ ಅರ್ಥ ಆಯಿತು ಏನು ಈ ಬುಕ್ ಎಲ್ಲ ಅಂತ. ಅಂದರೆ ಬುಕ್ಕಲ್ಲಿ ಅವನ ಸ್ಟೋರಿನೇ ಬರ್ದಿರೋದು. ಒಂದೊಂದು ಪ್ಲಾನೆಟಲ್ಲಿ ಗ್ರಾವಿಟಿ ತುಂಬ ಜಾಸ್ತಿ ಇರುತ್ತೆ, ಒಂದೊಂದು ಪ್ಲಾನೆಟ್ ಕ್ರೀಚರ್ಸ್ ಯಾವ ಥರ ಇದೆ. ಅಂದರೆ ಅವನು ಅರ್ಥಕ್ಕೆ ಬರೋಕ್ಕಿಂತ ಮುಂಚೆ ತುಂಬಾನೇ ಪ್ಲಾನೆಟ್ಸ್ನ ಕಾಂಕರ್ ಮಾಡ್ದ. ಅರ್ಥಕ್ಕೆ ಆಮೇಲೆ ಬಂದಿದ್ದು ಒಂದು ಮಿಷನ್ ಇಂದಾನೆ ಅವನು. ಆದರೆ ಸ್ವಲ್ಪ ಮಿಷನಿಂದ ಡಿಸ್ಟ್ರಾಕ್ಟ್ ಆಗಿದ್ದ, ಮತ್ತೆ ಮಿಷನಿಗೆ ಬಂದ, ಮತ್ತೆ ಅವನು ಮಿಷನ್ನ ಡ್ರಾಪ್ ಮಾಡ್ಬಿಟ್ಟ. ಇವನು ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿನ ಒಬ್ಬನೇ ಸೋಲ್ಸಿದ್ದಾನೆ. 5 ಜನ ಇದ್ರು ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ, ಎಲ್ಲರನ್ನೂ ಒಬ್ಬನೇ ಸೋಲ್ಸಿದ್ದಾನೆ. ಮತ್ತೆ ಒಬ್ಬ ವ್ಯಕ್ತಿ ಮಾತ್ರ ಬದುಕಿದ್ದು, ಅದು ಇಮ್ಮೋರ್ಟಲ್. ಅವನ ಹೆಸರೇ ಇದೆಯಲ್ಲ ಇಮ್ಮೋರ್ಟಲ್, ಅದಕ್ಕೆ ಅವ್ನು ಸಾಯಲಿಲ್ಲ. ಮತ್ತೆ ಇಮ್ಮೋರ್ಟಲ್ ಒಂದು ಸಪ್ರೇಟ್ ಸ್ಪೆಷಲ್ ಎಪಿಸೋಡ್ ಇದೆ, ಯಾರು ನೋಡಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ಸ್ಪಾಯ್ಲರ್ ಆಗುತ್ತೆ, ಅದನ್ನ ಡಿಸ್ಕಸ್ ಮಾಡಕ್ ಹೋಗೋದು ಬೇಡ. ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಕಾನ್ಕ್ವೆಸ್ಟ್. ಈ ಕ್ಯಾರೆಕ್ಟರ್ ಒನ್ ಆಫ್ ದ ಓಲ್ಡೆಸ್ಟ್ ವಿಲ್ಟ್ರೋಮೈಟ್ ಆಗಿದೆ. ವಿಲ್ಟ್ರೋಮೈಟ್ ಸ್ಪೀಸೀಸ್ ಅಲ್ಲಿ ಯಾವ ತರ ಅಂದ್ರೆ, ಅವ್ರು ಎಷ್ಟು ಏಜ್ ಆಯ್ತಾರೆ ಅವ್ರಿಗೆ ಅಷ್ಟು ಪವರ್ ಬರುತ್ತೆ. ಅದು ಸೀದಾ ಮಸಲ್ ಮಾಸಿಂದ ಬರೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಇಂದ ಬರೋದು. ಮತ್ತೆ ಕಾನ್ಕ್ವೆಸ್ಟ್ ಆ ವೈರಸ್ ಕೂಡ ಸರ್ವೈವ್ ಮಾಡ್ಬಿಟ್ಟಿದ್ದಾನೆ. ಕಾನ್ಕ್ವೆಸ್ಟ್ ತುಂಬಾ ಡೇಂಜರಸ್ ಕ್ಯಾರೆಕ್ಟರ್, ಯಾಕಂದ್ರೆ ಅವನು ತುಂಬಾನೇ ಬ್ರೂಟಾಲಿಟಿ ಇದೆ. ಅವನು 1 ಸೆಕೆಂಡ್ ಕೂಡ ಯೋಚನೆ ಮಾಡೋದಿಲ್ಲ, ಹೊಡಿತಾನೆ ಎಲ್ಲರಿಗೂ. ಇವನು ಕೂಡ ತುಂಬಾನೇ ಪ್ಲಾನೆಟ್ಸ್ನ ಕಾಂಕರ್ ಮಾಡಿದ್ದಾನೆ. ಮತ್ತೆ ವಿಲ್ಟ್ರೋಮೈಟ್ ಎಂಪರರ್ಗೆ ಇವನು ಒಬ್ಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿದ್ದಾನೆ. ಯಾಕಂದ್ರೆ ವಿಲ್ಟ್ರೋಮೈಟ್ಸ್ ಅವರೇ ಎದುರ್ಕೊಂತಿದ್ರು ಇವನ ಜೊತೆ ಮಾತಾಡೋಕ್ಕೆ, ಅಷ್ಟು ಡೇಂಜರಸ್ ಕ್ಯಾರೆಕ್ಟರ್ ಆಗಿದ್ದ ಇವನು. ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ ಬ್ಯಾಟಲ್ ಬೀಸ್ಟ್. ಈ ಕ್ಯಾರೆಕ್ಟರ್ ಸ್ಪೀಸೀಸ್ ಮಾತ್ರನೇ ವಿಲ್ಟ್ರೋಮೈಟ್ನ ಸಾಯಿಸೋಕ್ಕಾಗಿರೋ ಪವರ್ ಇರೋದು. ಈ ಕ್ಯಾರೆಕ್ಟರ್ ಸ್ಪೀಸಿಗೆ ಮಾತ್ರ ವಿಲ್ಟ್ರೋಮೈಟ್ನ ಸೋಲ್ಸೋ ಪವರ್ ಇರೋದು. ಮಿಕ್ಕಿದ ಯಾವ ಸ್ಪೀಸೀಸ್ಗೂ ಅಷ್ಟು ಪವರೇ ಇಲ್ಲ. ಬ್ಯಾಟಲ್ ಬೀಸ್ಟ್ ಅಂದ್ರೆ ಕೆಯಾಸ್, ಬ್ಯಾಟಲ್ ಬೀಸ್ಟ್ ಅಂದ್ರೆ ಪವರ್ಫುಲ್, ಬ್ಯಾಟಲ್ ಬೀಸ್ಟ್ ಅಂದ್ರೆ ಬ್ರೂಟಾಲಿಟಿ. ಬ್ಯಾಟಲ್ ಬೀಸ್ಟ್ ಮಾಡೋ ಕೆಲಸ ನಿಮಗೆ ಗೊತ್ತಿರ್ಬೋದು, ಏನೇನೆಲ್ಲ ಮಾಡ್ತಾನೆ ಅಂತ. ಅವನು ಇವನ್ ಸ್ಪೇಸಲ್ಲಿ ಕೂಡ ಸರ್ವೈವ್ ಆಯ್ತಾನೆ. ಮತ್ತೆ ಬ್ಯಾಟಲ್ ಬೀಸ್ಟ್ ವರ್ಸಸ್ ಥ್ರಾಗ್ ಎಪಿಕ್ ಬ್ಯಾಟಲ್ ನೆನಪಿದ್ರೆ ನಿಮಗೆ, ಅದಿನ್ನ ಅನಿಮೇಟ್ ಆಗಿಲ್ಲ, ಮುಂದೆ ಅನಿಮೇಟ್ ಆಗುತ್ತೆ. ಆದ್ರೂ ಆ ಬ್ಯಾಟಲ್ ಮಾತ್ರ ತುಂಬಾ ಎಪಿಕ್ ಆಗಿದೆ. ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದರೆ ಆಲನ್ ದಿ ಏಲಿಯನ್. ಇವನೊಬ್ಬ ಜೆನೆಟಿಕ್ ಮಾಡಿಫೈಡ್ ಏಲಿಯನ್. ವಿಲ್ಟ್ರೋಮೈಟ್ ಸ್ಪೀಸೀಸ್ ಏನ್ ಮಾಡಿದ್ದಾರೆ ಅಂದ್ರೆ, ಇವನ ಸ್ಪೀಸೀಸ್ನ ವ್ಯಾನಿಸ್ ಮಾಡ್ಬಿಟ್ಟಿದೆ. ಏನಕ್ಕಂದ್ರೆ ಅವ್ರು ಒಪ್ಪಿಲ್ಲ ವಿಲ್ಟ್ರೋಮೈಟ್ ಪ್ಲಾನೆಟ್ ವರ್ಕ್ ಮಾಡೋಕ್ಕೋಸ್ಕರ, ಅದಕ್ಕಾಗಿ ಇಡೀ ಪ್ಲಾನೆಟ್ನೇ ಡಿಸ್ಟ್ರಾಯ್ ಮಾಡಿದ್ದಾನೆ. ಆದರೆ ಇವನನ್ನ ಜೆನೆಟಿಕ್ ಆಗಿ ಮಾಡಿಫೈ ಮಾಡಿಬಿಟ್ಟು ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವನು ಕೂಡ ವಿಲ್ಟ್ರೋಮೈಟ್ಸ್ ಲೆವೆಲಲ್ಲೇ ಪವರ್ಫುಲ್ ಆಗಿದ್ದಾನೆ. ಇವನು ಸಾಯಿ ಸ್ಟೇಜಲ್ಲಿ ಇದ್ರೂ ವಾಪಸ್ ಎದ್ದು ಬಂದಿದ್ದಾನೆ. ಅದು ಜೆನೆಟಿಕ್ ಮಾಡಿಫಿಕೇಶನ್ ಮಾಡಿರೋದ್ರಿಂದ ಅವನು ವಾಪಸ್ ಅದೇ ರೀತಿ ಪವರ್ ಆಗಿ ಬಂದಿರೋದು. ಮತ್ತೆ ನಂಬರ್ 1 ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಥ್ರಾಗ್, ದ ವಿಲ್ಟ್ರೋಮೈಟ್ ಎಂಪರರ್, ದ ಸ್ಟ್ರಾಂಗೆಸ್ಟ್ ವಿಲ್ಟ್ರೋಮೈಟ್ ಪ್ರೆಸೆಂಟ್. ಥ್ರಾಗ್ ಮುಂದೆ ಯಾರು ಕೂಡ ನಿಲ್ಲಕಾಲ. ಬ್ಯಾಟಲ್ ಬಿಷ್ಟು ಬ್ಯಾಟಲ್ ಮಾತ್ರ ಎಪಿಕ್ ಆಗಿತ್ತು. ಅದು ಇವನನ್ನ ಸುಮ್ಮನೆ ಎಂಪರರ್ ಮಾಡಿರೋದಿಲ್ಲ, ಇವನೇ ಪವರ್ಫುಲ್ ಕ್ಯಾರೆಕ್ಟರ್. ಈಗ ನಾನು ಹೇಳ್ತಿರೋದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಆದರೆ ಫ್ಯೂಚರ್ ಅಲ್ಲಿ ಇದು ಚೇಂಜ್ ಆಗೋಗುತ್ತೆ. ಫ್ಯೂಚರ್ ಅಲ್ಲಿ ನಮ್ಮ ಎಂಪರರ್ ಇನ್ವಿನ್ಸಿಬಲ್ ಬರ್ತಾನೆ, ಎಂಪರರ್ ಮಾರ್ಕ್. ಅವ್ನು ಎಂಪರರ್ ಆದ್ಮೇಲೆ ಇಡೀ ವರ್ಲ್ಡೇ ಚೇಂಜ್ ಆಗೋಗುತ್ತೆ. ವಿಲ್ಟ್ರೋಮೈಟ್ಸ್ ಸಿಸ್ಟಮೇ ಚೇಂಜ್ ಆಗುತ್ತೆ. ನೀವು ಕೇಳಬಹುದು ಇನ್ವಿನ್ಸಿಬಲ್ ಏನು ಅಷ್ಟೊಂದು ಪವರ್ಫುಲ್ ಆಗ್ಬಿಡ್ತಾನೆ. ಇವನ್ ಥ್ರಾಗ್ನ ಸೋಲ್ಸೋಷ್ಟು ಅದು ಫ್ಯೂಚರ್ ಪವರ್ಫುಲ್ ಆಯ್ತಾನೆ. ಯಾಕಂದ್ರೆ ಇನ್ವಿನ್ಸಿಬಲ್ ಹಾಫ್ ವಿಲ್ಟ್ರೋಮೈಟ್ ಮತ್ತೆ ಹಾಫ್ ಹ್ಯೂಮನ್. ಪ್ಯೂರ್ ಬ್ಲಡೆಡ್ ವಿಲ್ಟ್ರೋಮೈಟ್ಸ್ ಇದಾರಲ್ಲ, ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ. ಅವರಿಗೆ ಈ ಫಿಯರೇ ಇಲ್ಲ. ಮತ್ತೆ ಹ್ಯೂಮನ್ಸ್ ಅಂತ ಅಡ್ರೆನಲೈನ್ ಅನ್ನೋ ಹಾರ್ಮೋನ್ ಇರುತ್ತೆ. ಇದೊಂದು ಡೇಂಜರ್ ಹಾರ್ಮೋನ್. ಅಂದ್ರೆ ಯಾವಾಗ ಹ್ಯೂಮನ್ ಸೆನ್ಸ್ ಮಾಡ್ತಾನೆ ತುಂಬಾ ಡೇಂಜರ್ ಅಲ್ಲಿ ಇದ್ದಾನೆ, ತುಂಬಾ ಅಪಾಯದಲ್ಲಿದ್ದಾನಂತೆ, ಸಡನ್ ಆಗಿ ಹಾರ್ಮೋನ್ ಬೂಸ್ಟ್ ಆಗ್ಬಿಟ್ಟು ಅವನಿಗೆ ಪವರ್ ಬಂದ್ಬಿಡುತ್ತೆ. ಅದೇ ರೀತಿ ವಿಲ್ಟ್ರೋಮೈಟ್ಸಿಗೆ ಹಾರ್ಮೋನ್ ಇಲ್ಲ. ಯಾಕಂದ್ರೆ ಅವರು ಮುಂಚೆನೆ ಅವ್ರ ಸ್ಪೀಸೀಸ್ ಯಾವ ಥರ ಇದೆ ಅಂದರೆ, ಅವ್ರಿಗೆ ಫಿಯರೇ ಇಲ್ಲ, ಅವರಿಗೆ ಭಯನೇ ಇಲ್ಲ. ಯಾಕಂದ್ರೆ ಅವ್ರಿಗಿಂತ ಪವರ್ಫುಲ್ ಸ್ಪೀಸೀಸೇ ನೋಡಿಲ್ಲ ಅವರು. ಅದಕ್ಕಾಗಿ ಈ ಹಾರ್ಮೋನ್ ಅವರಿಗೆ ಡೆವಲಪ್ ಆಗಿಲ್ಲ. ಆದರೆ ಹ್ಯೂಮನ್ಸ್ ಅಲ್ಲಿ ಡೆವಲಪ್ ಆಗಿದೆ. ಇದೇ ಒನ್ ಆಫ್ ದ ಮೇಜರ್ ರೀಸನ್ ಇನ್ವಿನ್ಸಿಬಲ್ ಅಷ್ಟೊಂದು ಪವರ್ಫುಲ್ ಆಗಿರೋದು. ಮತ್ತೆ ಕಾನ್ಕ್ವೆಸ್ಟ್ ಅವನು ಸೋಲ್ಸಕ್ಕಾಗಿದ್ದು. ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಯಾರು ಅಂದ್ರೆ ಇನ್ವಿನ್ಸಿಬಲ್, ದಿ ಎಂಪರರ್ ಮಾರ್ಕ್. ಮತ್ತೆ ನಿಮ್ಮ ಪ್ರಕಾರ ಯಾರು ತುಂಬಾ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ಸ್, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು.